ನಮಸ್ಕಾರ. ಚಿಕ್ಕನಾಯಕನಹಳ್ಳಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀನಂಶ್ರೀ ಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಒಕ್ಕಲಿಗರ ಸಂಘ ರಿ ಹಾಗೂ ನಾಡಪ್ರಭು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ನಿ ಇವರ ಸಂಯುಕ್ತ ಆಶ್ರಯದಲ್ಲಿ 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಶಾಸಕ ಶ್ರೀ ಸುರೇಶ್ ಬಾಬು ಸಿಬಿ ಅವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಗಳೊಂದಿಗೆ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು, ಸಮಾಜಮುಖಿ ಚಿಂತನೆ, ಆಡಳಿತಾತ್ಮಕ ದೂರದೃಷ್ಟಿ ಹಾಗೂ ಜನಸೇವೆಯ ಮನೋಭಾವವು ಇಂದಿನ ಯುವ ಪೀಳಿಗೆಗೆ ಸದಾ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ಉತ್ತಮ ಸಂಸ್ಕಾರ, ಸಾಮಾಜಿಕ ಕಳಕಳಿ ಹಾಗೂ ದೇಶಸೇವೆಯ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ವಿದ್ಯಾರ್ಥಿಗಳ ಮುಂದಿನ ಶೈಕ್ಷಣಿಕ ಪಯಣ ಮತ್ತಷ್ಟು ಯಶಸ್ವಿಯಾಗಲಿ ಹಾಗೂ ಅವರು ಸಮಾಜಕ್ಕೆ ಮಾದರಿಯಾಗುವಂತಹ ಸಾಧನೆಗಳನ್ನು ಮಾಡಲಿ ಎಂದು ಶುಭ ಹಾರೈಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಒಕ್ಕಲಿಗರ ಸಂಘ ಹಾಗೂ ನಾಡಪ್ರಭು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಒಕ್ಕಲಿಗ ಸಮಾಜದ ಸರ್ಕಾರಿ ನೌಕರರು, ಸಮಾಜದ ವಿವಿಧ ಗಣ್ಯರು, ಮುಖಂಡರು, ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ, ಮೊದಲಿಗೆ ಏನು ಈ ಸಮಾಜದಲ್ಲಿ ಹುಟ್ಟಿದಂಥ ಹಲವಾರು ಜನ ಮಾನೀಯರನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊನ್ನೆ ತಾನೇ ಅಗಲಿದಂಥ ಶ್ರೀಮತಿ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಯಾವುದೇ ಒಂದು ಹೆಣ್ಮಗು ಒಂದು ಗ್ರಾಮ ಪಂಚಾಯತಿಗೂ ನಿಲ್ಲದೆ ಇವತ್ತು ಅಷ್ಟು ಜನಾಭಿಪ್ರಾಯನ ಪಡೆದಂಥವ್ರು ಯಾರದೇ ಅವ್ರ ಮನೇಲಿ ಎಲ್ಲರೂ ಕೂಡ ರಾಜಕೀಯದಲ್ಲಿದ್ದರು, ಒಂದು ಚುನಾವಣೆ ಪ್ರಚಾರಕ್ಕೂ ಹೋಗದೆ ಅಷ್ಟು ಜನಮನ್ನಣೆ ಗಳಿಸಿದಂಥ ಚೆನ್ನಮ್ಮನವರ ಆತ್ಮಕ್ಕೆ ಮೊನ್ನೆ ತಾನೇ ನಿಧನ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದ್ರ ಜೊತೆಯಲ್ಲಿ ಇವತ್ತು ಏನು ಕೆಂಪೇಗೌಡರು ಅವರು ಇವತ್ತು ಬೆಂಗಳೂರನ್ನ ನಿರ್ಮಾಣ ಮಾಡಲಿಕ್ಕೆ ಅವರೇ ಕಾರಣ. ನಮ್ಮ ರಾಜ್ಯದಲ್ಲಿ ಮಧ್ಯ ಇದ್ದಂಥದ್ದು ದಾವಣಗೆರೆ ಎಲ್ಲ ನಮ್ಮ ರಾಜ್ಯಕ್ಕೆ ಮಧ್ಯಭಾಗ ಇರ್ತಕ್ಕಂಥದ್ದು ದಾವಣಗೆರೆ. ಆದರೆ ಅಲ್ಲಿ ತಮಿಳರು ಮತ್ತು ತೆಲುಗರು ಎಲ್ಲ ಇರ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಅದನ್ನು ಕೆಂಪೇಗೌಡರು ಮಾಗಡಿ ಭಾಗದಿಂದ ಬಂದಂಥವ್ರು ಇವತ್ತಲ್ಲಿ ಅದನ್ನು ನಿರ್ಮಾಣ ಮಾಡಿ ಅಲ್ಲಿ ಬಂದಂಥ ಎಲ್ಲ ರೀತಿಯ ವಹಿವಾಟುಗಳನ್ನು ಕೂಡ ಮಾಡಲಿಕ್ಕೆ ಮತ್ತು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಕಷ್ಟು ಪರಿಶ್ರಮ ವಹಿಸಿ ಇವತ್ತು ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದಾರೆ. ಖಂಡಿತ ಒಂದು ಸಮಾಜ ಕಟ್ತಕ್ಕಂಥದ್ದು, ಒಂದು ರಾಜ್ಯ ಕಟ್ತಕ್ಕಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇವತ್ತು ವಿಜಯನಗರ ಸಾಮ್ರಾಜ್ಯ ಎಲ್ಲದನ್ನು ಕೂಡ ನಾವು ನೋಡ್ತೀವಿ, ನಮ್ಮಲ್ಲಿ ಅಕ್ಕಬುಕ್ಕರು ಆಳದಂಥದ್ದು ಎಲ್ಲದನ್ನು ಕೂಡ ನಾವು ಇವತ್ತು ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಕೆಂಪೇಗೌಡರು ಇವತ್ತು ನಾಡನ್ನ ಕಟ್ಟಿದಂಥವ್ರು. ಇವತ್ತು ಬೆಂಗಳೂರಿಗೆ ಅಷ್ಟು ಹೆಸರು ಬರಬೇಕು ಅಂತಂದರೆ ಅವರ ಹಾಕಿ ಕೊಟ್ಟಂಥ ಒಂದು ತಳಹದಿನೇ ಇವತ್ತು ಬೆಂಗಳೂರು ಇಷ್ಟು ವಿಶಾಲವಾಗಿ ಬೆಳೀಲಿಕ್ಕೆ, ಇಡೀ ಪ್ರಪಂಚ ಅದರ ಕಡೆ ಮುಖ ಮಾಡಿ ನೋಡಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೇನೆ. ಪರಮ ಪೂಜ್ಯರು ಕೂಡ ಇವತ್ತು ಚುಂಚನಗಿರಿ ಮಹಾಸಂಸ್ಥಾನ ಎಷ್ಟು ವೇಗವಾಗಿ ಬೆಳೀತು ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ತೇವೆ. ಅದು ಶೈಕ್ಷಣಿಕವಾಗಿ ಇಲ್ಲಿಂದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ತೆರೆದಂಥದ್ದು ಇವತ್ತು ವೀರಶೈವ ಸಮಾಜ ಮತ್ತು ನಮ್ಮ ಒಕ್ಕಲಿಗ ಸಮಾಜ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಎಲ್ಲ ಭಾಗದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆ ನಿಟ್ಟಿನಲ್ಲಿ ಇವತ್ತೇನು ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರತಕ್ಕಂಥ ಹಲವಾರು ಜನ ವಿದ್ಯಾರ್ಥಿಗಳ ತಾವೆಲ್ಲ ಏನಿದಿರಿ, ಖಂಡಿತ ಇವತ್ತು ಸಮಾಜಮುಖಿಯಾಗಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನಿಮ್ಮ ಬಗ್ಗೆ ಅಪಾರವಾದಂಥ ಒಂದು ಕಾಳಜಿ ಮತ್ತು ನಿಮ್ಮ ಬಗ್ಗೆ ಯಶಸ್ಸಿಗೆ ಎಲ್ಲರೂ ಕೂಡ ಶ್ರಮಿಸ್ತಾ ಇರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರಿ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಿಮ್ಮ ಶೈಕ್ಷಣಿಕ ಬದುಕನ್ನು ಒಂದು ಹಸನಗೊಳಿಸ್ಕೋಬೇಕು. ಅದರ ಜೊತೆಯಲ್ಲಿ ನಿಮಗೆ ಬೇಕಾದಂಥ ಯಾವುದೇ ಸವಲತ್ತು ಇರ್ಬೋದು. ಇವತ್ತು ನಮ್ಮ ಒಕ್ಕಲಿಗರ ಸಂಘದ ಹನುಮಂತರಾಯಪ್ಪನವ್ರು ಹೇಳಿದ ರೀತಿಯಲ್ಲಿ ಖಂಡಿತ ನಿಮ್ಮ ಜೊತೆ ಇದೆ, ಸಮಾಜ ನಿಮ್ಮ ಜೊತೆ ಇದೆ, ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದು ಅವ್ರು ಏನು ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಖಂಡಿತ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು
ಶೈಕ್ಷಣಿಕ ನಿಮ್ಮ ಬದುಕಿಗೆ ಎಲ್ಲ ಸಮಾಜನ ಮತ್ತೆ ಎಲ್ಲರನ್ನು ಕೂಡ ಬಳಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮುರಳೀಧರ ಹಾಲಪ್ಪನವರು ಅವರು ಒಂದು ಹಾಲಪ್ಪ ಸಂಸ್ಥಾನವನ್ನು ಕಟ್ಟಿಕೊಂಡು ಇವತ್ತು ಮಕ್ಕಳಿಗೆ ಅವರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥದ್ದು, ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ ಇವತ್ತು ಸಮಾಜಮುಖಿ ಆದಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಇಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳ ಮಕ್ಕಳು ನೋಡಿದೆ, ನಮ್ಮಲ್ಲೆಲ್ಲ CET-ನಲ್ಲಿ ಬಂದಂಥ ಮಕ್ಕಳು ಸಾಕಷ್ಟು ಜನ ಇಲ್ಲಿದ್ದಾರೆ. ಖಂಡಿತ ಒಂದು ನಮಗೆ ಒಂದು ಸಮಾಧಾನ ಇದೆ, ನಮ್ಮ ತಾಲೂಕು ಮಕ್ಕಳು ಎಲ್ಲರೂ ಕೂಡ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಯಾವುದೇ ಒಂದು ಕೊರತೆ ಅವರ ವಿದ್ಯಾಭ್ಯಾಸಕ್ಕೆ ಒಂದು ಕಡಿವಾಣ ಹಾಕಬಾರ್ದು ಅಂತಕ್ಕಂಥದ್ದು ನಮ್ಮ ಆಲೋಚನೆ. ಆ ನಿಟ್ಟಿನಲ್ಲಿ ನಿಸ್ವಾರ್ಥ ಸೇವೆಯನ್ನು ನಾವೆಲ್ಲರೂ ಸ್ನೇಹಿತರು ಸೇರ್ಕೊಂಡು ಮಾಡ್ತಾ ಇದ್ದೇವಿನ ಖಂಡಿತ ಅದರಲ್ಲಿ ಬೇರೆ ಉದ್ದೇಶ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಸನ್ಮಾನ್ಯ ಅಧ್ಯಕ್ಷರಾದಂಥ ಹರ್ಷ ಅವರು ಕೇಳಿದ ರೀತಿಯಲ್ಲಿ ನಾವು ಈಗ 4 ಎಕರೆ ಭೂಮಿಯನ್ನು ಕೊಟ್ಟರೆ ನಾವೆಲ್ಲ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಮಾಜವನ್ನು ಕಟ್ಟೋ ನಿಟ್ಟಿನಲ್ಲಿ ನಾವಲ್ಲಿ ಒಂದು ಸಂಘದ ಮುಖಾಂತರ ಅಲ್ಲಿ ಎಲ್ಲ ರೀತಿಯ ಒಂದು ಅಭಿವೃದ್ಧಿನ ಪಡಿಸ್ಲಿಕ್ಕೆ ನಾವು ಮುಂದಾಗ್ತೇವೆ. 4 ಎಕರೆ ಬೇಕು ಅಂತಕ್ಕಂಥದ್ದು ಈಗಾಗಲೇ ತಹಸೀಲ್ದಾರ್ ನಾವೆಲ್ಲರೂ ಕೂಡ ಮಾತಾಡಿದ್ವಿ. ಖಂಡಿತ ಅದನ್ನು ಹುಡುಕಿಸಿ ಅದೀಗ ಸರ್ಕಾರ ಏನು ಮಾಡಿದೆ ಅಂದರೆ ಯಾವುದೇ ಟ್ರಸ್ಟ್ಗಾಗಲಿ ಪುಕ್ಕಟೆಯಾಗಿ ಕೊಡಲಿಕ್ಕೆ ವ್ಯವಸ್ಥೆ ಇಲ್ಲ. ಈಗ ಅದಕ್ಕೆ ಬೇಕಾದಂಥ ಒಂದು ಸ್ವಲ್ಪ ಹಣವನ್ನು ಕಟ್ಟಿಸ್ಕೊಂಡು ಕೊಡೋದಕ್ಕೆ ಒಂದು ವ್ಯವಸ್ಥೆ ಇದೆ. ಅದರಡಿನಲ್ಲಿ ನಾವು ಕೊಡಿಸ್ಲಿಕ್ಕೆ ನಾವು ಅದನ್ನು ಎಲ್ಲಿದೆ ಜಾಗವನ್ನು ಹುಡುಕಿ ನಿಮ್ಮ ಸಂಘದವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ಅದು ಸೂಕ್ತ ಅಂದರೆ ಅದನ್ನು ಸರ್ಕಾರದ ಮುಖಾಂತರ ಇವತ್ತು ಸಂಘಕ್ಕೆ ಕೊಡಿಸ್ಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಹರೀಶ್ ಅವರು ಹೇಳಿದ್ರು ಹಿಂದೆ ಒಂದು 10 ಲಕ್ಷ ಶಾಸಕರು ಕೊಟ್ಟಿದ್ರು ಅಂತ. 15 ವರ್ಷದಿಂದ ಕೊಟ್ಟಂಥದ್ದು, ಅದು ಇವತ್ತಿಂದಲ್ಲ. ಅದು ಅವತ್ತು ತಗೊಂಡಿದ್ರೆ 1 ಅಲ್ಲ 2 ಎಕರೆ ತಗೋಬೋದಿತ್ತು ಆ ಕಾಲದ ರೇಟ್ನಲ್ಲಿ. ಅವತ್ತು ಅದು ಏನು ಮಾಡ್ಕೊಂಡ್ರು ಅವ್ರಿಗೆ ಗೊತ್ತಾ, ಅವತ್ತು ಏನು ಮಾಡ್ಕೊಂಡ್ರು ನಾನು ಅದನ್ನು ಕೇಳಕ್ ಹೋಗಲ್ಲ, ನಾನು ಪೋಸ್ಟ್ ಮಾಡಮ್ಗೆ ಹೋಗಲ್ಲ, ಅದು ಅವ್ರ ಸಂಘದವ್ರನ್ನ ಕೇಳ್ಕೋಬೇಕು. ಸಂಘದವ್ರು ಏನು ಮಾಡಿದಾರೋ ಗೊತ್ತಿಲ್ಲ. ಆ ಥರ ನಾವು ಯಾದವ ಸಮಾಜಕ್ಕೆ ಇದಕ್ಕೆ SC ಸಮಾಜಕ್ಕೆ ಎಲ್ಲರಿಗೂ STಗೆ ಎಲ್ಲರಿಗೂ ಕೂಡ ಕೊಟ್ಟಂಥದ್ದಿದೆ. ಖಂಡಿತ ಬಂದೇನಂದ್ರೆ ಒಂದು ಆಸ್ತಿ ತಾಲೂಕು ಮಟ್ಟದಲ್ಲಿ ಒಂದು ಆಸ್ತಿ ಇದ್ರೆ ನಾಳೆ ಈ ಥರ ವಿದ್ಯಾರ್ಥಿಗಳಿಗಾಗ್ಬೋದು ಮತ್ತು ಸಮಾಜದ ಯಾವುದೇ ಒಂದು ಚಟುವಟಿಕೆಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಅವತ್ತೇ ನಾವು ಆ ಥರ ತೀರ್ಮಾನಗಳು ಮಾಡಿದ್ವಿ. ಖಂಡಿತ ಅದರಲ್ಲಿ ನಮ್ಮ ಡಾಕ್ಟ್ರಿಗೂ ಕೂಡ ಗೊತ್ತು, ಡಾಕ್ಟ್ರು ಎಲ್ಲ ಅವರು ಇದ್ದಂಥ ಸಂದರ್ಭದಲ್ಲೇ ನಾವು ಮಾಡಿದಂಥದ್ದು, ಪರಮೇಶ್ವರ್ ಅವರು ಇದ್ದಂಥ ಸಂದರ್ಭದಲ್ಲೇ ಇದೆಲ್ಲ ಮಾಡಿದಂಥದ್ದು. ಖಂಡಿತ ಇವತ್ತು ಅದು ಒಂದು ಕಡೆ ಅದು ನಿಮ್ಮ ಸಂಘ ಚರ್ಚೆ ಮಾಡಲಿ. ಈಗೇನು ತಾವು ಕೇಳಿದ್ರಿ ಅದನ್ನು ಖಂಡಿತ ನಾವು ಇವತ್ತು ಸರ್ಕಾರದ ಮಟ್ಟದಲ್ಲಿ ಅದನ್ನು ಅನುಮೋದನೆ ಪಡ್ಕೊಂಡು ನಾವು ಕೊಡಿಸುವಂಥ ಕೆಲಸ ಖಂಡಿತ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿದ್ಯಾರ್ಥಿಗಳು ನೀವೇನು ಇವತ್ತು ಪ್ರತಿಭೆಗೆ ಪುರಸ್ಕಾರಕ್ಕೆ ಅರ್ಹರಾಗಿದ್ದೀರಿ, ಖಂಡಿತ ಅದರಿಂದ ಇವತ್ತು ನಿಮ್ಮ ಪೋಷಕರು ನಿಮ್ಮ ಶಿಕ್ಷಕರು ಹೆಚ್ಚಿನದಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಖಂಡಿತ ಅದಕ್ಕೆ ಧಕ್ಕೆ ಬರೆದ ರೀತಿಯಲ್ಲಿ ನಿನ್ನೆ ಇದೇ ಸಭೆಯಲ್ಲಿ ಇದೇ ವೇದಿಕೆಯಲ್ಲಿ ಒಂದು ಏನು ವ್ಯಸನ ಮುಕ್ತ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲ ಮಾಡಿದ್ವಿ. ಇಲ್ಲಿ ಏನು ಡ್ರಗ್ಸ್ಗೆಲ್ಲ ಇದನ್ನು ಯಾರು ಕೂಡ ಅದಕ್ಕೆ ಒಳಗಾಗಬಾರ್ದು ಅಂತಕ್ಕಂಥದ್ದನ್ನ ಪೊಲೀಸ್ ಇಲಾಖೆ ಮುಖಾಂತರ ಇವತ್ತು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳೆಲ್ಲರೂ ಕೂಡ ಆ ರೀತಿ ದುಶ್ಚಟಗಳಿಗೆ ಬಲಿಯಾಗ್ತಾ ಇರತಕ್ಕಂಥದ್ದು ಇದೆಲ್ಲ ನೋಡ್ತೇವೆ. ಅವರ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಪರಿಸರನೂ ಕೂಡ ಹಾಳಾಗ್ತದೆ, ಅವರ ಒಂದು ಮುಂದಿನ ಬೆಳವಣಿಗೆಗೂ ಕೂಡ ಧಕ್ಕೆ ಆಗ್ತಕ್ಕಂಥದ್ದು ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಈ ಒಂದು ವಯಸ್ಸಿನಲ್ಲಿ ನೀವು ಬರೀ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಬದುಕು ಸಾಗಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಂಘ ಏನೇ ಒಂದು ಒಳ್ಳೆ ತೀರ್ಮಾನಗಳು ತಗೊಂಡ್ರು ಅದ್ರ ಜೊತೆ ನಾವು ಯಾವತ್ತೂ ಕೂಡ ಇರ್ತೇವೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ಪರಮ ಪೂಜ್ಯರು ಎಲ್ಲರೂ ಪರಮ ಪೂಜ್ಯರ ಬಗ್ಗೆ ನಮ್ಗೆ ಅಪಾರವಾದಂಥ ಒಂದು ಗೌರವ ಇದೆ. ಅಲ್ಲಿ ಯಾವುದೇ ಸಂದರ್ಭದಲ್ಲಾಗಲಿ ಪ್ರತಿ ವರ್ಷ ನಾವು ಚುಂಚನಗಿರಿ ಮಠದಿಂದನೇ ಕೂಡ ಹೆಲ್ತ್ ಕ್ಯಾಂಪ್ ಮಾಡಿಸ್ತಾ ಇದ್ವಿ ಪ್ರತಿ ವರ್ಷ. ಈಗ ಮಧ್ಯೆ ಕರೋನಾ ಬಂದಾಗ ಸ್ವಲ್ಪ ಬಿಟ್ವಿ, ಮೊನ್ನೆನೂ ಕೂಡ ಬಂದಿದ್ರು ದೊಡ್ಡ ಸ್ವಾಮೀಜಿಗಳು ಬಂದು ಇವತ್ತು ಇಲ್ಲಿ ಆರೋಗ್ಯ ಶಿಬಿರ ಎಲ್ಲದನ್ನು ಕೂಡ ಉದ್ಘಾಟನೆ ಮಾಡಿದಂಥದ್ದು. ಮತ್ತು ಅಲ್ಲಿಂದನೇ ಆ ಹಾಸ್ಪಿಟ್ಲಿಂದನೇ ಕ್ಯಾಂಪ್ಗೆ ಎಲ್ಲರನ್ನೂ ಕೂಡ ಕಳಿಸ್ತಕ್ಕಂಥದ್ದು. ಸುಮಾರು ಈ ಸಲ ಸಾಕಷ್ಟು ಒಂದು 300ಕ್ಕಿಂತ ಹೆಚ್ಚು ವೈದ್ಯಾಧಿಕಾರಿಗಳನ್ನ ಕಳಿಸಿದಂಥದ್ದು. ಇದೆಲ್ಲ ನೋಡಿದ್ರೆ ಖಂಡಿತ ಅದು ಸಮಾಜಮುಖವಾದ ಕೆಲಸನೇ. ಆರೋಗ್ಯ ಮತ್ತು ಶಿಕ್ಷಣ ಇದೆರಡಕ್ಕೂ ಕೂಡ ಜೊತೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಚುಂಚನಗಿರಿ ಮಹಾಸಂಸ್ಥಾನ. ಆ ನಿಟ್ಟಿನಲ್ಲಿ ಇವತ್ತು ಈ ಸಂಸ್ಥಾನ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಎಲ್ಲ ಸಮಾಜಗಳ ಜೊತೆಯಲ್ಲಿ ಬೆಳೀತಾ ಇರ್ತಕ್ಕಂಥದ್ದು, ಎಲ್ಲ ಸಮಾಜಕ್ಕೂ ಕೂಡ ಆದರ್ಶವಾಗಿ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆ ನಿಟ್ಟಿನಲ್ಲಿ ಈ ಒಂದು ಮಠದ ಮುಖಾಂತರ ಇವತ್ತೆಲ್ಲರಿಗೂ ಕೂಡ
ಅನುಕೂಲ ಆಗುತ್ತೆ. ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, ಎಲ್ಲದೂ ಕೂಡ ಚಿಂಚನಗಿರಿನಲ್ಲಿ ನಾವು ನೋಡಿದಾಗ ಹಲವಾರು ವಿದ್ಯಾರ್ಥಿಗಳು ಅಲ್ಲಿಂದ ಹೊರ ಬರ್ತಕ್ಕಂಥದ್ದು, ಅವರ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಅವರೆಲ್ಲ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಶೈಕ್ಷಣಿಕವಾಗಿ ಮತ್ತೆ ಆರೋಗ್ಯ ಇವೆರಡನ್ನು ಕೂಡ ಕಾಪಾಡೋ ನಿಟ್ಟಿನಲ್ಲಿ ಏನು ಪರಮ ಪೂಜ್ಯರು ತಗೊಂಡಿರ್ತಕ್ಕಂಥ ನಿಲುವು ಮತ್ತೆ ಸಂಘದ ಒಂದು ಅಲ್ಲಿ ಹಲವಾರು ರೀತಿಯಲ್ಲಿ ಇವತ್ತು ನನ್ನ ಮಗಳು ಕೂಡ ಅದೇ ಇದರಲ್ಲೇ ಕಿಮ್ಸಲ್ಲೇ ಓದಿದ್ದಂಥದ್ದು, ಮೆಡಿಕಲ್ ಮಾಡಿದಂಥದ್ದು. ನನ್ನ ಮಗಳು ಬನಶಂಕರಿ ಕಿಮ್ಸಲ್ಲೇ ಮಾಡಿದಂಥದ್ದು, ಅವತ್ತು ಕುಮಾರಣ್ಣವರಲ್ಲಿ ಸೀಟ್ ಕೊಡಿಸಿದಂಥದ್ದು. ಆದ್ರಿಂದ ನಮಗೆ ಅವಿನಾಭಾವ ಒಂದು ನೆಂಟಿದೆ. ಖಂಡಿತ ಇದನ್ನ ನಾವೆಲ್ಲರೂ ಕೂಡ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆ ಇರಲಿ. ಆ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಶೈಕ್ಷಣಿಕವಾಗಿ ಮೇಲ್ ಬರ್ತಕ್ಕಂಥದ್ದು ಮತ್ತೆ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು. ನಾವೀಗ ನಮಗೆ ಸಮಾಜ ಮಠ ಏನು ಮಾಡ್ತು ಅಂತಕ್ಕಂಥದ್ದನ್ನ ನಾವು ಕೇಳೋದಕ್ಕಿಂತ ಮುಂಚೆ ನಾವು ಮಠಕ್ಕೆ ಏನು ಮಾಡಿದ್ವಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಾವು ಹಾಕಬೇಕಾಗ್ತದೆ. ಪ್ರತಿ ಭಾನುವಾರ ಅಲ್ಲಿ ನೋಡಿದ್ರೆ ಎಲ್ಲ ಪೂಜ್ಯರು ಕೂಡ ಅಲ್ಲಿರ್ತಾರೆ. ಬಂದಂಥ ಭಕ್ತರ ಸಾಗರವನ್ನು ಅಲ್ಲಿ ನೋಡಿದಾಗ ಖಂಡಿತ ನಮಗೆ ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಆಗ್ತದೆ. ಅಷ್ಟು ವಿಶಾಲವಾಗಿ ಆ ಒಂದು ಇದರಲ್ಲಿ ಶಿಖರದ ಮೇಲೆ ಇರ್ತಕ್ಕಂಥ ಒಂದು ಮಠವನ್ನ ನೋಡಿದಾಗ, ಅಲ್ಲಿರ್ತಕ್ಕಂಥ ಎಲ್ಲ ವಾತಾವರಣ ನೋಡಿದಾಗ ಖಂಡಿತ ಭಕ್ತಿ ಭಾವನೂ ಕೂಡ ಮೂಡ್ತದೆ ಮತ್ತೆ ಮಠದ ಬಗ್ಗೆ ಅಭಿಮಾನನೂ ಕೂಡ ಮೂಡ್ತದೆ. ಅಲ್ಲಿ ಒಂದೇ ಜಾತಿ ಸೀಮಿತವಾದಂಥ ಮಠ ಅಲ್ಲ, ಎಲ್ಲರೂ ಕೂಡ ಕೈ ಬಿಸಿ ಕರೀತಕ್ಕಂಥ ಮಠ ಅದಾಗಿದೆ. ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡೋಗುವಂಥ ರೀತಿಯಲ್ಲಿ ಆ ಒಂದು ಸಮಾಜ ಬೆಳೀತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಇದನ್ನ ಸದ್ಬಳಕೆ ಮಾಡ್ಕೊಂಡು ನಾವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕೆಂಪೇಗೌಡರು ಜಯಂತಿ ಮಾಡೋದ್ರ ಜೊತೆಯಲ್ಲಿ ಕೆಂಪೇಗೌಡರು ಅಂತ ಆದರ್ಶಪ್ರಾಯರಾಗಬೇಕು. ನೀವು ಕೂಡ ನಾಳೆ ಕೆಂಪೇಗೌಡರು ಮಾಡಿದಂಥದ್ದನ್ನ ನಾವು ಕೂಡ ಎಲ್ಲರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಛಲ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಮೂಡಿದ್ರೆ ಖಂಡಿತ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲಿ ಇರ್ಬೋದು, ಅದರಲ್ಲಿ ಯಶಸ್ಸನ್ನ ಕಂಡ್ರೆ ಖಂಡಿತ ಅದು ಕೆಂಪೇಗೌಡರಿಗೆ ಸಲ್ಲಿಸಿದಂಥ ಗೌರವ ಅಂತಕ್ಕಂಥದ್ದನ್ನ ನಾವೆಲ್ಲ ಭಾವಿಸ್ಕೊಂಡ್ರೆ ಇವತ್ತು ನಾವೆಲ್ಲರೂ ಇವತ್ತು ಸಮಾಜನ ಒಂದು ಒಳ್ಳೆ ರೀತಿಯಲ್ಲಿ ಭಾವನೆಯಲ್ಲಿ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.